ಶಿವನಿಗೆ 3 ಕಣ್ಣುಗಳು. ಸೊ 3 ಕಣ್ಣುಗಳ ಆಯಾಮ ಏನು ಕೇಳಿದ್ರೆ ಧರ್ಮ, ಸಂಸ್ಕೃತಿ ಮತ್ತು ಬದುಕು. ಈ 3 ಆಯಾಮಗಳನ್ನು ಮುಂದಿಟ್ಟುಕೊಂಡು ಶಿವನಿಗೆ 5 ಮುಖಗಳು, ಪಂಚಮುಖಿ ಅಂಥೇಳಿ. ಸೊ ಕೃಷಿ ಮೇಳ, ಆಹಾರ ಮೇಳ, ಆರೋಗ್ಯ ಮೇಳ, ಮನೋರಂಜನಾ ಮೇಳ, ಯಕ್ಷ ಮೇಳ, ಈ ರೀತಿ 5 ಮೇಳಗಳ ಒಂದು ವಿಶಿಷ್ಟ ಕಾರ್ಯಕ್ರಮ ಫೆಬ್ರವರಿ 22ರಿಂದ ಮಹಾಶಿವರಾತ್ರಿಯ ಪರ್ಯಂತ ಇಲ್ಲಿ ನಡೀಲಿಕ್ಕಿದೆ. ಡಾಕ್ಟರ್ ಪಾದೂರು ಗುರುರಾಜ ಭಟ್ಟರು ಈ ಕ್ಷೇತ್ರಕ್ಕೆ 1975ನೇ ಇಸ್ವಿಯಲ್ಲಿ ಬಂದು ಗರ್ಭಗೃಹದ ಒಳಗಡೆ ಪ್ರವೇಶ ಮಾಡಿ ಆ ಲಿಂಗದ ಮೇಲ್ಮೈಯನ್ನು ಪರೀಕ್ಷಿಸಿ ಅದರ ಒಂದು ಕಾರ್ಬನ್ ಪಾಲಿಗ್ರಫಿ ಏನು ವೈಜ್ಞಾನಿಕವಾಗಿ ಮಾಡ್ತಾರೆ ಅದನ್ನು ಮಾಡಿ ಅವರ ಅಧ್ಯಯನದಲ್ಲಿ ಅವರು ಕಂಡುಕೊಂಡದ್ದು ಏನು ಅಂತ ಹೇಳಿದ್ರೆ ಈ ಬಿಂಬಗಳು ಸುಮಾರು 1100 ವರ್ಷಗಳಷ್ಟು ಪ್ರಾಚೀನವಾದುದು, ಅರ್ವಾಚೀನವಾದುದು ಅಂಥೇಳಿ ಉಲ್ಲೇಖ ಕೂಡ ಇದೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಮಣಿಪಾಲ ಸಮೀಪದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿದ್ದೇನೆ. ಸೋಮವಾರ ಅಂತ ಹೇಳಿದ್ರೆ ಶಿವ ಭಕ್ತಿಯ ಪ್ರಧಾನವಾದಂತಹ ದಿನ. ಈಗ 5:30 ಗಂಟೆ. ಈ ಬೆಳಗಿನ ವಿಧಿವಿಧಾನಗಳನ್ನು ನೋಡೋಣ. ನಮ್ಮೀಗ ದಿನೇಶ್ ಸಾಮಂತರು ಇದ್ದಾರೆ. ಈ ದೇವಸ್ಥಾನದಲ್ಲಿ ಸೋಮವಾರ ಅಂತೂ ಅವರೇ ಸ್ವತಃ ಪೂಜೆ ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಡ್ತಾರೆ. ಸೊ ಈ ದೇವಸ್ಥಾನದ ಒಂದು ಇತಿಹಾಸ ಅಥವಾ ಈ ದೇವಸ್ಥಾನದ ವಿಶೇಷ ನಂಬಿಕೆಗಳ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಒಂದೇ ಗರ್ಭಗೃಹದ ಒಳಗಡೆ ಈಶ್ವರ ಮತ್ತು ಪಾರ್ವತಿ ಲಿಂಗಗಳು ಮಧ್ಯದಲ್ಲಿ ಯಾವುದೇ ಭೇದವಿಲ್ಲದೆ ಪ್ರಭೇದವಿಲ್ಲದೆ ಪೂಜೆಗೊಳ್ಳುತ್ತಾ ಇರುವಂತಹ ಏಕೈಕ ವಿಶಿಷ್ಟ ಸ್ಥಾನ ಅದು ಶಿವಪಾಡಿಯ ಉಮಾಮಹೇಶ್ವರ ದೇವಸ್ಥಾನ. ಪ್ರಕೃತಿ ಮತ್ತು ಪುರುಷ ಒಂದೇ ಗರ್ಭಗೃಹದೊಳಗೆ ಪೂಜೆಗೊಳ್ತಿರುವಂತಹ ವಿಶಿಷ್ಟವಾದಂತಹ ಸ್ಥಾನ. ಶಿವನ ಕ್ಷೇತ್ರ. ಆ ಕಾಲದಲ್ಲಿ ಹಾಡಿ, ಕಾಡು, ಗುಡ್ಡೆ, ನೀರಿನ ಆಶ್ರಯದಲ್ಲಿ ಇದ್ದ ಈ ಪ್ರದೇಶದಲ್ಲಿ ನಮ್ಮ ಹಿರಿಯರಿಗೆ 1ನೇ ಶ್ರೀ ಕೃಷ್ಣಪ್ಪ ಸಾಮಂತರು ಆ ಕಾಲದಲ್ಲಿ ದನಗಳು ಮೇಯ್ಲಿಕ್ಕೆ ಬರ್ತಾಯಿತ್ತು, ಗದ್ದೆಗಳಿತ್ತು, ಕಾಡಿತ್ತು, ನೀರಿನ ತೊರೆ ಇತ್ತು. ಹಾಗೆ ಸಾಯಂಕಾಲ ದನಗಳು ಮನೆಗೆ ಬಂದಾಗ ಹಾಲು ಕೊಡ್ತಿರಲಿಲ್ಲ. ಏನಿರ್ಬೋದು, ಯಾಕೆ ಹಾಲು ಎಲ್ಲಿ ಹೋಗ್ತಾ ಇದೆ ಅಂತ ಹೀಗೆ ನೋಡಲಿಕ್ಕೆ ಕೆಲಸದವರನ್ನು ಆ ಆಕಳುಗಳ ಹಿಂದೆ ಬಿಟ್ಟಾಗ ಆ ಆಕಳುಗಳು ಇಲ್ಲಿ ಬಂದು ನೀರಿನ ತೊರೆ ಇರುವಂತಹ ಈ ಮರದ ಬುಡದಲ್ಲಿ ಹಾಲನ್ನು, ಕ್ಷೀರವನ್ನು ಧಾರೆ ಎರಿತಾ ಇತ್ತು. ಆಮೇಲೆ ಅಲ್ಲಿ ಬಂದು ಅಲ್ಲಿರೋ ತರಗೆಲೆಗಳನ್ನು ಅದನ್ನೆಲ್ಲ ಸರಿಸಿ ನೋಡುವಾಗ ಅಲ್ಲಿ ಲಿಂಗಗಳು ಗೋಚರಕ್ಕೆ ಬಂತು. ಆಮೇಲೆ ನಮ್ಮ ಕ್ಷೇತ್ರದ ತಂತ್ರಿಗಳಿಗೆ, ನಮ್ಮ ಗ್ರಾಮದ ತಂತ್ರಿಗಳಲ್ಲಿ ಹೋಗಿ ಅಲ್ಲಿ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಅದನ್ನು ಸ್ವಲ್ಪ ಬಿಡಿಸಿ ನೋಡುವಾಗ ಅಲ್ಲಿ ಲಿಂಗ ಗೋಚರಕ್ಕೆ ಬಂತು. ಅದು ಯಾವ ನಮೂನೆಯ ಲಿಂಗ ಅಂಥೇಳಿ ಸ್ವಲ್ಪ ಬಿಡಿಸಿ ನೋಡಿದರೆ ಅದು ಉದ್ಭವ ಲಿಂಗ ಇದೆ. ಮೇಲಿನಿಂದ ಏನು ಕಾಣ್ತೇವೆ ಕೆಳಕ್ಕೆ ಹೋದಾಗೆ ಅದು ಅಗಲ ಅಗಲ ಆಗ್ತಾ ಅಷ್ಟೇ ವಿಸ್ತಾರವಾಗಿ ಕೆಳಕ್ಕೆ ಹೋಗಿದೆ. ಶಾಲಗ್ರಾಮ ಶಿಲೆಗಳ ಮೇಲೆ, ನೀರಿನ ಒಂದು ಆಶ್ರಯ ಮೇಲೆ ಆ ಲಿಂಗ ಇದೆ. ಇದು ಉದ್ಭವ ಲಿಂಗ ಅಂಥೇಳಿ ನಮ್ಮ ತಂತ್ರಿಯವರು ಹೇಳಿದರು. ಅಷ್ಟಮಂಗಳ ಚಿಂತನಾ ಕಾಲದಲ್ಲಿ ಏನು ವಿಚಾರ ಬಂತು ಅಂತ ಹೇಳಿದರೆ ಪರಶುರಾಮ ಮಹರ್ಷಿಗಳಿಂದ ಅರ್ಚಿಸಲ್ಪಟ್ಟ ಒಂದು ಲಿಂಗ ಇದು, ವಿಶಿಷ್ಟವಾದ ಲಿಂಗ ಅಂಥೇಳಿ ಚಿಂತನೆಯಲ್ಲಿ ಕಂಡುಬಂದಿದೆ. ಅಷ್ಟಮಂಗಳದ ಸಂದರ್ಭದಲ್ಲಿ ಕಂಡುಬಂದಿದೆ. ಆಮೇಲೆ ಐತಿಹಾಸಿಕವಾಗಿ ಸಂಶೋಧನಾ ದೃಷ್ಟಿಯಿಂದ ನೋಡೋದಾದರೆ ಡಾಕ್ಟರ್ ಪಾದೂರು ಗುರುರಾಜ ಭಟ್ಟರು ಈ ಕ್ಷೇತ್ರಕ್ಕೆ 1975ನೇ ಇಸ್ವಿಯಲ್ಲಿ ಬಂದು ಗರ್ಭಗೃಹದ ಒಳಗಡೆ ಪ್ರವೇಶ ಮಾಡಿ ಆ ಲಿಂಗದ ಮೇಲ್ಮೈಯನ್ನು ಪರೀಕ್ಷಿಸಿ ಅದರ ಒಂದು ಕಾರ್ಬನ್ ಪಾಲಿಗ್ರಫಿ ಏನು ವೈಜ್ಞಾನಿಕವಾಗಿ ಮಾಡ್ತಾರೆ ಅದನ್ನು ಮಾಡಿ ಅವರ ಅಧ್ಯಯನದಲ್ಲಿ ಅವರು ಕಂಡುಕೊಂಡದ್ದು ಏನು ಅಂತ ಹೇಳಿದ್ರೆ ಈ ಬಿಂಬಗಳು ಸುಮಾರು 1100 ವರ್ಷಗಳಷ್ಟು ಪ್ರಾಚೀನವಾದುದು, ಅರ್ವಾಚೀನವಾದುದು ಅಂಥೇಳಿ
ಅವರು ತಮ್ಮ ಒಂದು ಅಧ್ಯಯನದ ಒಂದು ಗ್ರಂಥ ಇದೆ, ಅದರಲ್ಲಿ ನಮ್ಮ ದೇವಸ್ಥಾನದ ಬಿಂಬಗಳ ಒಂದು ಉಲ್ಲೇಖ ಕೂಡ ಇದೆ. ಶಿವನಿಗೆ 3 ಕಣ್ಣುಗಳು. ಸೊ 3 ಕಣ್ಣುಗಳ ಆಯಾಮ ಏನು ಕೇಳಿದ್ರೆ ಧರ್ಮ, ಸಂಸ್ಕೃತಿ ಮತ್ತು ಬದುಕು. ಈ 3 ಆಯಾಮಗಳನ್ನು ಮುಂದಿಟ್ಟುಕೊಂಡು ಶಿವನಿಗೆ 5 ಮುಖಗಳು, ಪಂಚಮುಖಿ ಅಂತ ಹೇಳಿ. ಸೊ ಕೃಷಿ ಮೇಳ, ಆಹಾರ ಮೇಳ, ಆರೋಗ್ಯ ಮೇಳ, ಮನೋರಂಜನಾ ಮೇಳ, ಯಕ್ಷ ಮೇಳ, ಈ ರೀತಿ 5 ಮೇಳಗಳ ಒಂದು ವಿಶಿಷ್ಟ ಕಾರ್ಯಕ್ರಮ ಫೆಬ್ರವರಿ 22ರಿಂದ ಮಹಾಶಿವರಾತ್ರಿಯ ಪರ್ಯಂತ ಇಲ್ಲಿ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಬರಬೇಕು, ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು.